ಸಾಂಪ್ರದಾಯಿಕವಾಗಿ ಇವತ್ತಿನ ದಿವಸ ಕುರಿ ಮೇಯಿಸ್ತಕ್ಕಂಥವ್ರು ಎಲ್ಲ ಜಾತಿಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದಕ್ಕೇನು ಜಾತಿ ಇಲ್ಲ. ಈ ರೀತಿ ಆಗುವಾಗ ಅವರಿಗೆ ರಕ್ಷಣೆ ಬೇಕು, ಸವಲತ್ತುಗಳು ಬೇಕು. ಆದ್ರೆ ಬರೀ ಕುರಿಗಾಯಿಗಳಿಗೆ ಮಾತ್ರ ಅಲ್ಲ, ಮೇಕೆಗಳನ್ನು ಮೇಯಿಸ್ತಕ್ಕಂಥವ್ರು ಇದ್ದಾರೆ, ದನಗಳನ್ನು ಮೇಯಿಸ್ತಕ್ಕಂಥವ್ರು ಇದ್ದಾರೆ, ಕತ್ತೆಗಳನ್ನು ಮೇಯಿಸ್ತಕ್ಕಂಥವ್ರು ಇದ್ದಾರೆ. ರಕ್ಷಣೆಯೂ ಎಲ್ರಿಗೂ ಬೇಕು, ಸವಲತ್ತುಗಳು ಬೇಕು. ಇವತ್ತು ಜೀವ ವಿಮೆ, ಆರೋಗ್ಯ ವಿಮೆ, ಪಶು ವಿಮೆ, ವಿಕಲತೆ, ಆರೋಗ್ಯ ಸೌಲಭ್ಯಗಳು, ಶೈಕ್ಷಣಿಕ ಸೌಲಭ್ಯಗಳು, ಕೌಶಲ್ಯತೆ, ಆಹಾರ ಬದ್ಧತೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಇದು ಬರೀ ಕುರಿಗಾಯಿ ಅನ್ನೋದಕ್ಕಿಂತ ದನಗಾಯಿಗಳು ಅಂತಂದಿತ್ತಂದ್ರೆ ಸರ್ವವೂ ಸೇರ್ತಿದ್ವೇನೋ. ಎಲ್ಲರಿಗೂ ರಕ್ಷಣೆ ಬೇಕಲ್ಲ. ಆ ಕಾರಣದಿಂದ ಇಲ್ಲಿ 50,000 ಜುಲ್ಮಾನೆ 1 ವರ್ಷದ ಅವಧಿಗೆ ಅವರಿಗೆ ಕಾರಾವಾಸ, ನಿಂದಿಸಿದ್ದವರಿಗೆ 5 ವರ್ಷಗಳವರೆಗೆ ಅಂತಿದೆ. ಬಹಳ ಅತಿರೇಕಕ್ಕೆ ಹೋದಂಗೆ ಆಗತ್ತೆ ಇದು. ಯಾರು ನಿಂದಿಸ್ತಾರೆ, ಯಾರು ಅವರಿಗೆ ತೊಂದರೆ ಕೊಡ್ತಾರೆ, ಅವರಿಗೆ ಭಯ ಬರ್ತಕ್ಕಂಥದ್ದು ಇರಬೇಕೆ ಹೊರತು, ಅಥವಾ ನೀವು ಜುಲ್ಮಾನೆ ಹಾಕಿ 50,000 ಹಾಕಿ ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ನಾವು ಯಾವಾಗಲೂ ಕೂಡ ದಂಡನೆಗಳು ಮಾಡ್ತಕ್ಕಂಥದ್ರಲ್ಲಿ ಜಾತಿ ನಿಂದನೆಯ ಪದಗಳನ್ನು ಬಳಸಿದಾಗ ಅದು ಹೆಚ್ಚು ಕಡಿಮೆ ಅದನ್ನ ಸದುಪಯೋಗ ಪಡಿಸೋದರ ಬದಲಾಗಿ ದುರುಪಯೋಗ ಪಡಿಸಿದ್ದೇ ಹೆಚ್ಚನ್ನು ಕಂಡಿದ್ದೇವೆ ನಾವು. ಇದನ್ನ ದುರುಪಯೋಗ ಕೂಡ ಆಗಬಾರ್ದು. ಆ ಕಾರಣದಿಂದ ದಯವಿಟ್ಟು ಈ ಕಾರಾಗೃಹ ವಾಸ ಇಂಥವುಗಳನ್ನೆಲ್ಲನೂ 5 ವರ್ಷ, 2 ವರ್ಷ, 3 ವರ್ಷ ಬೇಡ, 6 ತಿಂಗಳು ಅಂತ ಹೇಳಿ ದಂಡ ಹಾಕಿ ಪರವಾಗಿಲ್ಲ. ಆದರೆ ಈ ರೀತಿ ಇದು ದುರುಪಯೋಗ ಆಗ್ತಕ್ಕಂಥದ್ದೇ ಹೆಚ್ಚು. ಅದರಿಂದ ಇದನ್ನು ಒಂದು ತಾವು ರೀಥಿಂಕ್ ಮಾಡಬೇಕು. ಜೊತೆಗೆ ಕುರಿಗಾಯಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಂದು, ಅದು ಎಮ್ಮೆ ಕಾಯುವವರು ಇರಬಹುದು, ಅನಿಮಲ್ಸ್, ನೀವು ಪಶುಸಂಗೋಪನಾ ಸಚಿವರು, ಪಶುಗಳು ಪೂರ್ತಿ ಯೋಚನೆ ಮಾಡಬೇಕು, ಬರೀ ಕುರಿ ಬಗ್ಗೆ ಯೋಚನೆ ಮಾಡಬೇಕು. ಆ ರೀತಿ ಯೋಚನೆ ಮಾಡಿ ಈ ಬಿಲ್ಲನ್ನು ಆ ರೀತಿ ನೀವು ಪರಿವರ್ತನೆ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ.